ತೆಗಿಯಪ್ಪ. ಏನಿಲ್ಲ ಸರ್, ಹ್ಯಾಂಗ್ ಮಾಡ್ತೀನಿ ಸರ್, ಏನು ಮಡಗಿದ್ದೀವಿ. ಎಲ್ಲ ಲಾರಿಯಲ್ಲಿ ಚಾಕ್ಲೇಟ್ ಇದೆಯಲ್ಲ, ಯಾವ್ದು? ಮೈ ಮುರಿದು ಕಷ್ಟಪಟ್ಟು ದುಡಿದು ತಿನ್ನುವವರ ಸಂಖ್ಯೆ ಕಡಿಮೆ ಆಗ್ತಾನೆ ಇದೆ. ಆದ್ದರಿಂದಲೇ ಹೆಚ್ಚು ಅಪರಾಧ ಪ್ರಕರಣಗಳು ನಡೀತಾ ಇರುವುದು. ಏರಿಯಾಗಳಲ್ಲಿ ಹವಾ ಮೇಂಟೈನ್ ಮಾಡಲು ಹುಡುಗರನ್ನು ಹಾಕೊಂಡು ಸುತ್ತೋದು, ಹಾಗೆಯೇ ಐಷಾರಾಮಿ ಬದುಕು ನಡೆಸುವಂಥದ್ದು, ಇದೆಲ್ಲದಕ್ಕೂ ಕೂಡ ಅವರು ಮೊರೆ ಹೋಗುವಂಥದ್ದೇ ಅವಳಿ ಪುಂಡತನ, ಹಾಗೆ ರೌಡಿಸಂ. ಇಂತಹ ಪುಡಿ ರೌಡಿಗಳ ಕಾಟ ಬೆಂಗಳೂರು ಹೊರವಲಯದ ಆನೇಕಲ್ ಉಪವಿಭಾಗದಲ್ಲಿ ಹೆಚ್ಚಾಗಿದೆ. ಇದೊಂದು ರೀತಿಯಾಗಿ ಪೊಲೀಸ್ನವರಿಗೆ ಈ ಪುಡಿ ರೌಡಿಗಳನ್ನ ನಿಯಂತ್ರಿಸುವಂಥದ್ದೇ ಸಾಹಸವಾಗಿದೆ. ಇದೀಗ ಅಂತಹ ರೌಡಿಗಳನ್ನ ಕರೆಸಿ ರೌಡಿ ಪೆರೇಡ್ಗಳನ್ನ ಮಾಡುವಂಥದ್ದು ಕೂಡ ಫಲ ನೀಡ್ತಿಲ್ಲ. ಅದಕ್ಕಾಗಿ ಇದೀಗ ಜಿಗಣಿ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿರ್ತಕ್ಕಂಥ ರೌಡಿ ಶೀಟರ್ಗಳ ಮನೆಗಳಿಗೆ ಜಿಗಣಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್ ರವರು ಬೆಳ್ಳಂಬೆಳಗ್ಗೆಯೇ ರೌಡಿ ಶೀಟರ್ಗಳ ಮನೆಗಳಿಗೆ ರೌಂಡ್ಸ್ ಮಾಡಿದ್ರು, ಹಾಗೆ ತಲಾಶ್ ಮಾಡಿದ್ರು. ಮನೆಗಳಲ್ಲಿ ಅವರು ಯಾವ ರೀತಿಯಾಗಿ ಬದುಕನ್ನು ನಡೆಸ್ತಾ ಇದ್ದಾರೆ, ಈಗಲೂ ಕೂಡ ಅದೇ ರೀತಿ ಹವಾ ಮೈಂಟೈನ್ ಮಾಡೋದಕ್ಕೆ ರೌಂಡ್ಸ್ ಮಾಡ್ತಾ ಇದ್ದಾರಾ, ಮತ್ತೆ ಮಾರಕಾಸ್ತ್ರಗಳನ್ನ ಹೊಂದಿದ್ದಾರಾ, ಹಾಗೆಯೇ ಇವರಿಗೆ ಬೇರೆ ಬೇರೆ ಯಾವ ರೀತಿಯಾಗಿ ಹಣದ ಮೂಲಗಳು ಹೇಗಿದೆ, ಇದೆಲ್ಲವನ್ನು ಕೂಡ ಸರ್ಚ್ ಮಾಡುವಂತ ಸಲುವಾಗಿಯೇ ಇನ್ಸ್ಪೆಕ್ಟರ್ ಮಂಜುನಾಥ್ ರವರು ಜಿಗಣಿ ಪೊಲೀಸ್ ಠಾಣೆಯ ರೌಡಿ ಶೀಟರ್ಗಳ ಮನೆಗಳಿಗೆ ರೌಂಡ್ಸ್ ಮಾಡಿದ್ರು. ಈ ಒಂದು ಸಂದರ್ಭದಲ್ಲಿ ಒಂದಷ್ಟು ರೌಡಿಗಳನ್ನ ಅವರಿದ್ದಂತಹ ಗಾಢ ನಿದ್ರೆಯಿಂದ ಎಬ್ಬಿಸಿದ್ರು, ವಿಚಾರಣೆ ನಡೆಸಿದ್ರು, ಹಾಗೆಯೇ ಜೀಪ್ ನಲ್ಲಿ ಎತ್ತಾಕೊಂಡ್ಬಂದು ಪೊಲೀಸ್ ಠಾಣೆಯಲ್ಲಿ ವಿಚಾರಣೆಯನ್ನು ಮುಂದುವರಿಸಿದ್ದಾರೆ. ಸುಮಾರು 6 ರೌಡಿ ಶೀಟರ್ಗಳನ್ನ ಇನ್ಸ್ಪೆಕ್ಟರ್ ಮಂಜುನಾಥ್ ರವರು ಠಾಣೆಗೆ ಕರೆತಂದು ವಿಚಾರಣೆಯನ್ನ ಮುಂದುವರಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ರೌಡಿ ಶೀಟರ್ಗಳು ಬೆಚ್ಚಿ ಬಿದ್ದಿದ್ದರು. ಇದ್ದಕ್ಕಿದ್ದಂತೆ ಮುಂಜಾನೆಯೇ ಈ ರೀತಿ ರೌಂಡ್ಸ್ ಮಾಡಿದ್ರೆ ಯಾರು ತಾನೇ ಬೆಚ್ಚಿ ಬೀಳೋದಿಲ್ಲ. ಹಾಗೆಯೇ ಅವರ ದಿನಚರಿಯು ಕೂಡ ಆಗ ಪೊಲೀಸ್ನವರ ಗಮನದಲ್ಲಿರುತ್ತೆ. ಪುಡಿ ರೌಡಿಗಳು ಯಾವುದೇ ರೀತಿಯಾಗಿ ಬಾಲ ಬಿಚ್ಚದಂತೆ ಎಚ್ಚರವನ್ನು ಕೂಡ ಪೊಲೀಸ್ನವರು ವಹಿಸಿದಂತಾಗತ್ತೆ ಮತ್ತು ಅವರ ಇಡೀ ಮಾಹಿತಿ ಪೊಲೀಸ್ನವ್ರ ಬಳಿ ಇರುತ್ತೆ. ಈ ರೀತಿ ರೌಂಡ್ಸ್ ಮಾಡೋದ್ರಿಂದ ಒಂದಷ್ಟು ರೌಡಿಗಳ ಉಪಟಳವನ್ನ ನಿಯಂತ್ರಿಸಬಹುದಾಗಿದೆ. ಇನ್ನು ಯಾರ್ಯಾರ ಮನೆಗೆ ಹೋಗಿದ್ರು, ಯಾರನ್ನೆಲ್ಲ ಹೇಗೆ ಕರ್ತಂದ್ರು, ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ. ಏನ್ ಮಾಡ್ತಾ ಇದೀಯ ಈಗ? ಯಾವ ಗಾಡಿ ಇದು? ಯಾರು ನಿಮ್ಗೆ ಗುಂಪುನವ್ರು ಯಾರಿಲ್ಲ ಈಗ? ಬೇರೆ ಏನು ಇದಿಲ್ಲ, ರೌಡಿ ಎಲ್ಲ ಬರ್ತಾ ಇದೆಯಲ್ಲ, ಸ್ವಂತ ಮನೆ ಇದು. ಬರ, ಪರವಾಗಿಲ್ಲ ಬಾ. ಅಲ್ಲಿ ಹಿಂದೆ ಹಿಂದೆ ಹಿಂದೆ
ಚಂದ್ರನ ಹಾಕಿದ್ರಮ್ಮ ಕರಿ ಬಾರ ಐತೆ ಬಾ ಬಂದೆ ಏನ್ ಕೆಲಸ ಮಾಡೋದು ಏನ್ ಕೆಲಸ ಹೋಟೆಲ್ ಬೇರೆ ಏನು ಆಕ್ಟಿವಿಟೀಸ್ ಇಲ್ಲ ನಿಂದು ಈಗ ರಾತ್ರಿ ಮನೆಗೆ ಕರೆಕ್ಟಾಗಿ ಬರ್ತಾ ಇದೆಯಾ ಯಾರು ಎಷ್ಟು ಜನ ಮಕ್ಕಳು ಬೇರೆ ಏನು ಯಾರು ನಿನ್ನ ಗುಂಪವರೆಲ್ಲ ಎಲ್ಲೋದ್ರು ಈಗ ಯಾರು ಇಲ್ಲ ಸರ್ ಯಾರು ಮಾತ್ರ ಸರ್ ಯಾಕೆ ಗಾಡಿ ಯಾರು ನೀವು ದೀಪು ರೌಡಿ ಪೆರಡ್ ಇರ್ತದೆ ಅಲ್ಲಿ ನೋಡಿ ಏನು ಯಾವ ದೇವ್ರಿಗೆ ಹೋಗಿ ಯಾವ ಹೋಗಿದ್ಯೋ ಏನದು ನೋಡಿ ಕನ್ಸು ತೆಗಿ ತೆಗಿಯಪ್ಪ ಏನಿಲ್ಲ ಸರ್ ಹೆಂಗೆ ಮಾಡ್ತೀನಿ ಸರ್ ಏನು ಮಡಗಿದೆಯಾ ಇಲ್ಲ ಏನು ಮಾಡ್ತೀರಾ ಇಲ್ಲ ಬಿಡೋಣ ಏನಿಗೆ ಜೋಡಿಸ್ಕೊಂಡಿದೀಯ ಏನು ಕತೆ ಇಲ್ಲ ನಮ್ಮ ಮನೆ ಕಟ್ಟಬೇಕಲ್ಲಕ್ಕೆ ಏನು ಕೆಲಸ ಮಾಡ್ತಾ ಇದ್ದೀವಿ ಇವಾಗ ಎಲ್ಲ ಲಾರಿಯಲ್ಲಿ ಲಾರಿಯಲ್ಲೋ ಏನಿಲ್ಲ ತೆಗಿ ಬಾಯಿ ಏನಿದೆ ತೆಗಿ ಏನಿದೆ ನೋಡ್ಕೊಳ್ಳಿ ಸರ್ ಎಲ್ಲ ರಿವಾಲ್ವರ್ ಬೇಕು ಎಲ್ಲ ಬಂದೂಕಿಲ್ಲಿ ಬಂದೂಕಿಲ್ಲಿ ತೆಗಿಯೋ ಯಾವ್ದು ಚಾಕ್ಲೇಟ್ ಇದೆಯಲ್ಲ ಯಾವ್ದು ಸರ್ ಆಪಲ್ ಕಟ್ ಮಾಡಿ ಸರ್
ಆಮೇಲೆ ಇಟ್ಕೊಂಡು ಬರ್ತಾನೆ. ಏನು ಕೆಲಸ ಮಾಡ್ತಾ ಇದ್ದೀವಿ ಇವಾಗ ನೀವು? ಎಲ್ಲ ಲಾರಿಯಲ್ಲಿ ಲಾರಿಯಲ್ಲೋ ಏನಿಲ್ಲ ತೆಗಿ ಬಾಯಿ ಏನಿದೆ ತೆಗಿ ಏನಿದೆ ನೋಡ್ಕೊಳ್ಳಿ ಸರ್. ಎಲ್ಲ ರಿವಾಲ್ವರ್ ಇರಬೇಕು ಎಲ್ಲ ಬಂದೂಕಿಲಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದೂಕಿಲಿ ತೆಗಿಯೋ ಯಾವ್ದು ಚಾಕ್ಲೇಟ್ ಇದೆಯಲ್ಲ ಯಾವ್ದು ಅದು? ಸರ್ ಆಪಲ್ ಕಟ್ ಮಾಡಿ ಸರ್. ಕಟ್ ಮಾಡೋಕ್ಕಿದೆಯಾ? ಏನು ಕೆಲಸ ಮಾಡ್ತಾ ಇದ್ದೀವಿ ಇವಾಗ ನೀವು? ಎಲ್ಲ ಲಾರಿಯಲ್ಲಿ ಲಾರಿಯಲ್ಲೋ ಏನಿಲ್ಲ ತೆಗಿ ಬಾಯಿ ಏನಿದೆ ತೆಗಿ ಏನಿದೆ ನೋಡ್ಕೊಳ್ಳಿ ಸರ್. ಎಲ್ಲ ರಿವಾಲ್ವರ್ ಇರಬೇಕು ಎಲ್ಲ ಬಂದೂಕಿಲಿ ಎಲ್ಲ ಚೆಕ್ ಮಾಡ್ಕೊಂಡು ಬಂದೂಕಿಲಿ ತೆಗಿಯೋ ಯಾವ್ದು ಚಾಕ್ಲೇಟ್ ಇದೆಯಲ್ಲ ಯಾವ್ದು ಅದು? ಸರ್ ಆಪಲ್ ಕಟ್ ಮಾಡಿ ಸರ್. ಕಟ್ ಮಾಡೋಕ್ಕಿದೆಯಾ? ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ನಾವು ಅಪ್ಲೋಡ್ ಮಾಡುವಂತಹ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ.